ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿ ಅವ್ರು ಅಂದ್ಕೊಂಡಿದ್ದಾರೆ. ಅವ್ರವ್ರ ಇದರಲ್ಲಿ ಅವ್ರಿಗೆ ಕಪ್ಪು ಚುಕ್ಕೆ ಇಲ್ಲ. ಕಪ್ಪು ಚುಕ್ಕೆ ಅವ್ರ ಹತ್ರ ಇದೆ, ಇನ್ನೂ ಬೆಳಕಿಗೆ ಬಂದಿಲ್ಲ. ಇವಾಗ ಒಂದೊಂದೇ ಬೆಳಕಿಗೆ ಅವ್ರು ರಾಜೀನಾಮೆ ಕೊಟ್ಟರೆ ಇನ್ನೂ 5-6 ಬೆಳಕಿಗೆ ಬರ್ತದೆ ಕಪ್ಪು ಚುಕ್ಕೆ ಎಲ್ಲ. ಅವರು ಅಧಿಕಾರದಲ್ಲಿ ಇರೋದ್ರಿಂದ ಅವ್ರ ಪ್ರಭಾವ ಬೀರಿಸಿ ಎಲ್ಲ ಕಡೆನೂ ಮುಚ್ಚಾಕ್ತಾ ಇದ್ದಾರೆ. ಅವ್ರು ಕೆಳಗಡೆ ರಾಜೀನಾಮೆ ಕೊಟ್ಟು ಕೆಳಗಡೆ ಬಂದರೆ ಅವಾಗ ಎಲ್ಲರೂ ಕಂಪ್ಲೇಂಟ್ಸು ಬರುತ್ತೆ. ಅವ್ರ ಕಪ್ಪು ಚುಕ್ಕೆ ಎಲ್ಲ ದೊಡ್ಡದಾಗಿ ಕಾಣಿಸುತ್ತೆ. ಹೌದು, ಅವ್ರು 100% ಕೊಡಲೇಬೇಕು. ಯಾಕಂದರೆ ಯಡಿಯೂರಪ್ಪಂಗೆ ಅಷ್ಟು ಫೋರ್ಸ್ ಮಾಡಿ ಕೊಡ್ಸೋದ್ಮೇಲೆ ಇವರು ಅದೇ ರೀತಿ ನಡ್ಕೊಳ್ಬೇಕಲ್ವಾ. ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯನ ಕೊಟ್ಬಿಡಿ. ನೀವೇನು ಮಾಡಿಲ್ಲ ತಾನೇ, ಕೊಟ್ಬಿಡಿ. ಆಮೇಲೆ ಎದುರಿಸಿ, ಅವಾಗ ಎದುರಿಸಿ. ಅವ್ರಿಗೆ ಕೊಡಲ್ಲ, ಅವ್ರದ್ದು ಯಾಕೆ ಅಧಿಕಾರ ಬೇಕು ಕೊಡಲ್ಲ. ಯಾಕೆಂದರೆ ಅವ್ರಿಗೆ ಇಳಿದು ಬಿಟ್ರೆ ಜೈಲಿಗೆ ಹೋಗ್ಬಿಡ್ತಾರೆ. ಅದಕ್ಕೆ ಪವರಲ್ಲಿದ್ದರೆ ಎಲ್ಲರನ್ನೂ ಮುಚ್ಚಾಕ್ಬೋದಲ್ವಾ. ತಾಕತ್ತಿದ್ರೆ ಕೊಡೋಕೆ ಹೇಳಿ, ಕೊಟ್ಬಿಟ್ಟು ಎದುರ್ಸೋಕೆ ಹೇಳಿ, ಅವಾಗ ಮಾತಾಡ್ಬೋದು. ಏನೆಲ್ಲ ನಾನು ನ್ಯಾಯವಾಗಿದ್ದರೆ, ನಾನು ಕರೆಕ್ಟಾಗಿದ್ದರೆ ಯಾಕೆ ಎನ್ಕ್ವೈರಿ ಫೇಸ್ ಮಾಡಬಾರ್ದು? ಕಪ್ಚುಕ್ಕೆ ಇಲ್ಲ ನನ್ನ ಹತ್ರ. ಫೇಸ್ ಮಾಡಿ ಎನ್ಕ್ವೈರಿ, ರಾಜೀನಾಮೆ ಕೊಡಿ, ಫೇಸ್ ಮಾಡಿ, ತಿರ್ಗಾ ಬಂದು ಚೀಫ್ ಮಿನಿಸ್ಟರ್ ಆಗಿ. ಬೇಡ ಅಂತ ಯಾರು ಹೇಳ್ತಾರೆ? ಹೊಟ್ಟೆ ಉರಿ ಇದೆ ಹೇಳ್ತಾರೆ. ಅವ್ರವ್ರನ್ನೇ ಮೂಗ್ನೇರಕ್ಕೆ ಅವ್ರವ್ರು ಹೇಳ್ಕೊತಾರೆ. ಇವತ್ತು ನೀವು ಸಾಚ ಅಂತ ಅಂದ್ಬಿಟ್ರೆ ಕೊಟ್ಬಿಟ್ಟು ಗೆಲ್ಲಿ ಅಲ್ಲಿ ಇದಾಗ್ಬಿಟ್ಟು ಬನ್ನಿ, ಅಕ್ವಿಟ್ ಆಗಿ ಬನ್ನಿ. ಏನಿಲ್ಲ ಇವ್ರದ್ದು ಸರಿ. ಯಾವುದೇ ಇರಲಿ ಅಲಿಗೇಷನ್ ಬಂದುಬಿಟ್ಟಿದೆ. ಹೈಕೋರ್ಟ್ನವರು ಸುಮ್ಮನೆ ಆರ್ಡರ್ ಮಾಡಿಲ್ಲ, 197 ಪೇಜ್ ಆರ್ಡರ್ ಮಾಡಿದ್ದಾರೆ. ಆಮೇಲೆ ಅದೇ ಈ ಕೋರ್ಟ್ನವರು ಅವರು ಹಾಗೆ ಮಾಡಿದ್ದಾರೆ. ಹೈಕೋರ್ಟ್ ಆರ್ಡರ್ ಈ ಥರ ಇದೆ, ಈ ಥರ ಇದೆ ಅಂತ. ಅವ್ರು ಸರಿ ಇಲ್ಲ ಅಂದರೆ, ರಾಜ್ಯಪಾಲರು ಮಾಡಿರೋ ಸರಿ ಇಲ್ಲ ಅಂತಂದರೆ ಅವರು ತಿರ್ಗಾ ಕೋರ್ಟ್ಗೆ ಹೋಗ್ಬೋದಾಗಿತ್ತು. ಅವರು ಯಾಕೆ ಹೋಗಲಿಲ್ಲ? ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟಲ್ಲಿ ಡಬಲ್ ಬೆಂಚ್ ಇದೆ, ಹೋಗಿ ಚಾಲೆಂಜ್ ಮಾಡ್ಬೋದು. ಓಟ್ ಬರಲಿ, ಗೆಲ್ಲಿ, ನಾವೇನು ಬೇಡ ಅನ್ನಲ್ಲ. ಇವಾಗ ನಮ್ಮ ಇದರಲ್ಲಿ ಸ್ವತಂತ್ರ ಎಲ್ರಿಗೂ ಇದೆ. ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು. ಮಾಡಲಿ, ಬೇಡ. ನಾವೇನೋ ಅವರು ಕಪ್ಚುಕ್ಕೆ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಕೋರ್ಟಲ್ಲಿದೆ, ತೀರ್ಮಾನ ಆಗಬೇಕು. ಸುಪ್ರೀಂ ಕೋರ್ಟ್ನವರು ಮೇಲ್ನೋಟಕ್ಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಫೇಸ್ ಮಾಡಲಿ, ಫೇಸ್ ಮಾಡಬೇಕು. ನಾವು ಹೇಳೋದೇನು, ಫೇಸ್ ಮಾಡಬೇಕು. ನಾನು ಸರಿ ಇಲ್ಲ, ನಾನು ಸರಿ ಇದ್ದೀನಿ ಅಂದರೆ ಫೇಸ್ ಮಾಡಬೇಕು. ಫೇಸ್ ಮಾಡಿಬಿಟ್ಟು ಗೆದ್ದು ಬರಬೇಕು ನಾವು. ಅದು ಬಿಟ್ಟು ಮಣ್ತನವಾಗಿ ಇರಬಾರ್ದು. ಇವಾಗ ಅವರು ಲೋಕಾಯುಕ್ತ ಎಲ್ಲ ಅವ್ರ ಕೈ ಕೆಳಗೆ ಇದೆ. ಅವ್ರನ್ನ ಎನ್ಕ್ವೈರಿ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ, ಸೀರಿಯಸ್ ಆಗಿ ಮಾಡೋಕ್ಕಾಗಲ್ಲ. ಏನು ಪ್ರಯೋಜನ ಮಾಡಿ? ಇವಾಗ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಒತ್ತಾಯ ಕೇಳಿ ಬರ್ತಾ ಇದೆ. ವಿಧಾನಸೌಧದಲ್ಲಿ ಇವತ್ತು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ನಿಮ್ಗೆ ಅನ್ಸುತ್ತಾ ನಿಜವಾಗ್ಲೂ ಸಿಎಂ ಸಿದ್ದರಾಮಯ್ಯನವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಹಾಗಾಗಿ ಅವರು ರಾಜೀನಾಮೆ ಕೊಡಲೇಬೇಕು ಅಂತ? ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂದರೆ ಕೋರ್ಟ್ ಆಲ್ರೆಡಿ ಹೇಳಿದೆ ಅವ್ರಿಗೆ ಅಲ್ವಾ. ಕೋರ್ಟು ಸುಮ್ಮನೆ ಅವ್ರಿಗೆ ಕೊಟ್ಟಿಲ್ಲ, ತನಿಖೆ ಎದುರಿಸಿ ಅಂತ. ನೈತಿಕ ಹೊಣೆ ಹೊತ್ಕೊಂಡು ಅವರು ಖಂಡಿತವಾಗಿ ರಾಜೀನಾಮೆ ಕೊಡಬೇಕು. ನೈತಿಕತೆಗೆ ಎಲ್ಲಿದೆ ಬೆಲೆ? ಹಾಗಾದರೆ ಹಿಂದೆ ಎಷ್ಟು ಜನ, ರಾಮಕೃಷ್ಣ ಹೆಗಡೆ ಆಗಲಿ, ಹಿಂದೆ ಎಲ್ಲ ಕೆಲವರೆಲ್ಲ ರಾಜೀನಾಮೆ ಕೊಟ್ಟಿದ್ದಾರಲ್ಲ. ಆ ಪ್ರೋಸೆಸ್ಸಲ್ಲಿ ಇವರು ಎದುರಿಸ್ಬೇಕು. ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ತನಿಖೆ ಎದುರಿಸಿ ಪರಿಶುದ್ಧವಾಗಿ ಹೊರಗಡೆ ಬರಲಿ, ತೊಂದರೆ ಇಲ್ಲ. ಆಮೇಲೆ ಬರಲಿ, ಆಗಲಿ, ಸಿ ಎಮ್ ಅವರೇ ಆಗಲಿ, ತೊಂದರೆ ಇಲ್ಲ. ಅಲ್ಲ ಸರ್, ಸಿದ್ದರಾಮಯ್ಯನವರು ನನ್ನ ಮೇಲೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಹೊಟ್ಟೆ ಉರಿ ಇದೆ, ಹಾಗಾಗಿ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಇಲ್ಲಮ್ಮ, ಏನೇ ಆಗಲಿ ಅದು ಹೊರಗಡೆ ಬಂದಿದೆ. ಅವರು ಏನು ಇನ್ವಾಲ್ವ್ಮೆಂಟ್ ಇದೆ ಅಂತ ಹೊರಗಡೆ ಬಂದಿದೆ, ಅದನ್ನು ಎದುರಿಸ್ಬೇಕು. ಅವರು ರಾಜೀನಾಮೆ ಕೊಡೋದು ಅಗತ್ಯತೆ ಇದೆ, ಈಗ ಖಂಡಿತ ಇದೆ. ಪರಿಶುದ್ಧತೆ ಆಗಿ ಹೊರಗಡೆ ಬರಲಿ, ಆಗಲಿ ಸಿ ಎಮ್, ಬೇಡ ಅಂತ ಹೇಳಲ್ಲ ನಾವು. ಒಳ್ಳೆ ಆಡಳಿತಗಾರರು, ಒಳ್ಳೆ ವ್ಯಕ್ತಿ, ಎಲ್ಲರೂ ಜನಸಾಮಾನ್ಯರಿಗೆ ಬೇಕಾದವರು. ಬಟ್ ಈ ಒಂದು ಕಳಂಕ ಇದೆಯಲ್ಲ, ಆ ಕಳಂಕದಿಂದ ಹೊರಗಡೆ ಬರಲೇಬೇಕು. ಸರ್, ಈಗ ಅವರು ಪ್ರಭಾವನ ಬಳಸಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸಾಕಷ್ಟು ಬಾರಿ ಅವರು ಇದರಲ್ಲಿ ನನ್ನ ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಹೇಳಿದ್ದಾರೆ. ಅವ್ರ ಪತ್ನಿಗೆ ಅರಿಶಿನ ಕುಂಕುಮದ ರೀತಿಯಲ್ಲಿ ಕೊಟ್ಟಂತಹ ಸೈಟ್ ಜನಸಾಮಾನ್ಯರಿಗೆ ನೀವು ಆ ಒಂದು ಲೆವೆಲಲ್ಲಿ ಯೋಚನೆ ಮಾಡೋಕ್ಕೆ ಗೊತ್ತಿಲ್ಲ. ಅದನ್ನು ತನಿಖೆ ಮುಖಾಂತರನೇ ಅದನ್ನು ಬಗೆಹರಿಸ್ಕೊಳ್ಬೇಕಾಗತ್ತೆ. ಅವರು ತನಿಖೆ ಎದುರಿಸಿ ಅವ್ರು ಹೇಳೋ ಪ್ರಕಾರ ಇದ್ದರೆ ಒಳ್ಳೆಯದು, ವೆಲ್ ಆ್ಯಂಡ್ ಗುಡ್, ವೆರಿ ಗುಡ್ಡು ಅಲ್ವಾ. ಹಾಗಾಗಿ ಎದುರಿಸಲೇಬೇಕು ಅವರು. ತನಿಖೆ ಹೊರಗಡೆ ರಾಜೀನಾಮೆ ಕೊಡಲೇಬೇಕು ಅವರು, ಖಂಡಿತವಾಗಿ. ರಾಜಕೀಯದಲ್ಲಿ ಅಧಿಕಾರದಲ್ಲಿ ಇದ್ಕೊಂಡು ಎದುರಿಸೋದಲ್ಲ, ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ಎದುರಿಸಿ ಅವರು ತನಿಖೆ ಪ್ರತಿಯೊಂದಕ್ಕೂ ಉತ್ತರ ಕೊಟ್ಟು ಸಾಬೀತಾಗಿ ಚಿನ್ನದಂತೆ ಹಾಗೆ ಹೊರಗಡೆ ಬಂದು ಆಗಲಿ, ಅವರು ತೊಂದರೆ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.